ಹಲೋ ಸ್ನೇಹಿತರೆ, ಕನ್ನಡ ಮಿಷನ್ ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಆಗ್ಬೋದು. ಕುಂದಾಪುರದಲ್ಲಿ ಆದಂಥ ನೈಜ ಕತೆ ಇದು. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ನಾನು ಮೊದಲು ಹೇಳಿದಾಗೆ ಈ ಕತೆ ಆಗಿದ್ದು ಕುಂದಾಪುರದ ಒಂದು ಪ್ಲೇಸಲ್ಲಿ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಕುಂದಾಪುರದ ಆಸುಪಾಸಿನ ಒಂದು ಪ್ಲೇಸಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಆದಂಥ ನೈಜ ಘಟನೆ ಇದು. ಅಂದಾಗೆ ಈ ಘಟನೆನ ಎಕ್ಸ್ಪೀರಿಯನ್ಸ್ ಮಾಡಿದಂಥ ಆ ವ್ಯಕ್ತಿ ಹೆಸರು ವಿಶಾಲ್ ಅಂತ. ಇವಾಗ ಅವರಿಗೆ ಒಂದು ಆಸುಪಾಸು 20ರ ಮೇಲೆ ವಯಸ್ಸಾಗಿರ್ಬೋದು. ಬಟ್ ಅವರು ಸ್ಕೂಲಿದ್ದಾಗ ಎಕ್ಸ್ಪೀರಿಯನ್ಸ್ ಮಾಡಿದಂಥ ನೈಜ ಘಟನೆ ಇದು. ಒಂದು ಸುಮಾರು 10 ವರ್ಷಗಳ ಹಿಂದೆ ವಿಶಾಲ್ನ ಫ್ಯಾಮಿಲಿ ಅಂದರೆ ಅವನ ಅಪ್ಪ ಅಮ್ಮ ಮಂಗಳೂರಿನಿಂದ ಕುಂದಾಪುರಕ್ಕೆ ಶಿಫ್ಟ್ ಆಗಿದ್ರು. ವಿಶಾಲ್ನ ಅಪ್ಪ ಆ್ಯಕ್ಚುಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದ ಕಾರಣ ಅವರಿಗೆ ಊರಿಂದ ಊರು ಅಲಿಬೇಕಾಗಿತ್ತು. ಸೊ ಆದ ಕಾರಣ ಅವರು ಆ ವರ್ಷದಂದು ಮಂಗಳೂರಿಂದ ಕುಂದಾಪುರಕ್ಕೆ ಶಿಫ್ಟ್ ಆಗಿದ್ರು. ಸೊ ಶಿಫ್ಟ್ ಆದ ಕೂಡಲೇ ಅರ್ಜೆಂಟ್ಗೆ ಒಂದು ಮನೆ ನೋಡಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವರು ಒಬ್ಬ ಬ್ರೋಕರ್ ಮುಖಾಂತರ ಒಂದು ಮನೆ ಹಿಡಿತಾರೆ. ಕುಂದಾಪುರದ ಒಂದು ಸಣ್ಣ ಗ್ರಾಮದಲ್ಲಿ ಇದ್ದಂಥ ಮನೆ ಅದು. ಸೊ ಅವರಿಗೆ ಆ ಮನೇಲಿರೋಕ್ಕೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆವತ್ತಿಂದ ವಿಶಾಲ್ ಅವನ ಅಪ್ಪ ಹಾಗೆ ಅಮ್ಮ ಆ ಮನೇಲಿ ಸ್ಟೇ ಆಗಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅವರು ಮಾಡಿದ ಒಂದೇ ಒಂದು ದೊಡ್ಡ ತಪ್ಪೇನಪ್ಪ ಅಂದರೆ ಮನೆ ತಗೊಳ್ಳೋ ಮುಂಚೆ ಅದರ ವಾಸ್ತು ಆಗಲಿ ಆ ಮನೆಯ ಪಾಸ್ಟ್ ಬಗ್ಗೆ ಆಗಲಿ ಯಾವುದು ಕೂಡ ವಿಚಾರಣೆ ಮಾಡದೆ ಬ್ಲೈಂಡ್ ಆಗಿ ಆ ಮನೆ ತಗೊಂಡಿದ್ರು. ಅರ್ಜೆಂಟ್ಗೆ ಮನೆ ಬೇಕಾಗಿದ್ದ ಕಾರಣ ಅವರು ಯಾವುದನ್ನ ಕೂಡ ನೋಡದೆ ಮನೆ ತಗೊಂಡಿದ್ರು. ಅದಾಗೆ ಆ ಮನೆ ಆ್ಯಕ್ಚುಲಿ 3 ಬೆಡ್ರೂಮ್ ಇರುವ ಒಂದು ವಿಶಾಲವಾದ ಮನೆ ಆಗಿತ್ತು. ವಿಶಾಲ್ ತನಗೆ ಬೇಕಾಗಿದ್ದ ಒಂದು ರೂಮ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರೋಕೆ ಸ್ಟಾರ್ಟ್ ಮಾಡ್ತಾನೆ. ಅಪ್ಪ ಕೆಲಸಕ್ಕೆ ಹೋಗ್ತಿದ್ರೆ ಅಮ್ಮ ಹೌಸ್ ವೈಫ್ ಆಗಿದ್ರು. ಸೊ ಅವನು ಯಾವಾಗಲೂ ತನ್ನ ಅಮ್ಮನೊಟ್ಟಿಗೆ ಕಾಲ ಕಳೀತಿದ್ದ. ಅಕ್ಕಪಕ್ಕ ಮಕ್ಕಳೊಟ್ಟಿಗೆ ಆಟಕ್ಕೆ ಹೋಗುವಂದ್ರು ಅವನಿಗೆ ಅಕ್ಕಪಕ್ಕದಲ್ಲಿ ಯಾರು ಕೂಡ ಪರಿಚಯ ಇದ್ದಿರೋದಿಲ್ಲ. ಅದಲ್ಲದೆ ಸುತ್ತಮುತ್ತ ಒಂದೇ ಒಂದು ಮನೆ ಕೂಡ ಇಲ್ಲ. ಹೀಗೆ ಒಂದು 2-3 ದಿನ ಯಾವುದೇ ತೊಂದರೆ ಇಲ್ಲದೆ ಅವ್ರ ಲೈಫು ಆರಾಮಾಗಿ ಹೋಗ್ತಿತ್ತು. ವಿಶಾಲ್ನ ಅಪ್ಪ ಕೆಲಸಕ್ಕೆ ಹೋದರೆ ಅಮ್ಮ ಮನೇಲಿರ್ತಾರೆ. ಹಾಗೆ ವಿಶಾಲ್ ಅಮ್ಮಂಗೆ ಏನು ಬೇಕು ಎಲ್ಲ ಸಹಾಯ ಮಾಡಿಕೊಂಡು ಮನೇಲಿ TV ನೋಡಿಕೊಂಡು ಆರಾಮಾಗಿದ್ದ. ಹೀಗಿರುವಾಗ ಒಂದಿನ ರಾತ್ರಿ ವಿಶಾಲ್ ಗಾಢವಾದ ನಿದ್ದೆಲಿರ್ತಾನೆ. ಅವನು ಒಂದು ಸಪ್ರೇಟ್ ಕೋಣೆಯಲ್ಲಿ ಮಲಗಿದ್ರೆ ಅವನ ಅಪ್ಪ ಹಾಗೆ ಅಮ್ಮ ಇನ್ನೊಂದು ಕೋಣೆಯಲ್ಲಿ ಒಟ್ಟಿಗೆ ಮಲಗಿರ್ತಾರೆ. ಸೊ ಆವಾಗ ಚಳಿಗಾಲದ ಟೈಮ್ ಇರಬೇಕು. ಫ್ಯಾನ್ ಆನ್ ಇದ್ದ ಕಾರಣ ಅವನಿಗೆ ಮಧ್ಯರಾತ್ರಿ ವೇಳೆ ತುಂಬ ಚಳಿ ಆಗುತ್ತೆ. ಸೊ ಇವನೇನು ಮಾಡ್ತಾನೆ, ನನಗೆ ಜೋರು ಚಳಿ ಆಗ್ತಿದೆ, ಸೊ ಫ್ಯಾನ್ನ ಆಫ್ ಮಾಡುವಂತ ಅವನು ಅದೇ ಕೂಡಲೇ ಫ್ಯಾನ್ನ ಆಫ್ ಮಾಡ್ತಾನೆ. ಹೀಗೆ ಒಂದು ಅರ್ಧ ಗಂಟೆ ಕಳೆಯುತ್ತೆ. ಸೊ ಅದಾದ ನಂತರ ಅವನಿಗೇನಾಗುತ್ತೆ, ಏನೋ ಶಬ್ದ ಕೇಳಿದಾಗೆ ಭಾಸವಾಗುತ್ತೆ. ಅಂದರೆ ಅವನು ನಿದ್ದೆ ಕಣ್ಣಲ್ಲಿ ಇದ್ರೂ ಕೂಡ ಏನೋ ಶಬ್ದ ಕೇಳಿದಾಗೆ ಅವನಿಗೆ ಭಾಸವಾಗ್ತಿರುತ್ತೆ. ಅದಲ್ಲದೆ ಆವಾಗಿದ್ದ ಚಳಿಯ ಪ್ರಮಾಣಕ್ಕೂ ಇವಾಗಿದ್ದ ಚಳಿಯ ಪ್ರಮಾಣಕ್ಕೂ ಅವನಿಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಇವನು ಏನು ಶಬ್ದ ಇರ್ಬೋದು ಅಂತ ಅವನು ಸಡನ್ ಆಗಿ ಎದ್ದು ಕೂತ್ಕೋತಾನೆ. ನೋಡಿದ್ರೆ ಮೇಲಿದ್ದ ಫ್ಯಾನ್ ತಿರುಗ್ತಿರುತ್ತೆ. ಇವನಿಗೆ ಅದನ್ನ ಕಂಡು ಗಾಬರಿ ಆಗುತ್ತೆ. ಆವಾಗಷ್ಟೇ ಫ್ಯಾನ್ನ ಆಫ್ ಮಾಡಿದೆ, ಇವಾಗ ಮತ್ತೆ ಪುನಃ ತಿರುಗ್ತಿದೆ. ಫ್ಯಾನ್ನ ಆನ್ ಮಾಡಿದ್ದು ಯಾರು ಅಂತ ಇವನಿಗೆ ಅರ್ಥನೇ ಆಗಲ್ಲ. ಮೋಸ್ಟ್ಲಿ ನಿದ್ದೆ ಕಣ್ಣಲ್ಲಿ ಬೇರೆ ಯಾವುದೋ ಸ್ವಿಚ್ನ ಆನ್ ಮಾಡಿದೆ ಅಂತ ಇವನು ಮತ್ತೆ ಪುನಃ ಫ್ಯಾನ್ನ ಆಫ್ ಮಾಡಿ ಮಲ್ಕೋತಾನೆ. ಎನಿವೆ ಅದಾದ ಒಂದು ಅರ್ಧ ಗಂಟೆ ನಂತರ ಮತ್ತೆ ಪುನಃ ಅದೇ ರೀತಿ ಆಗುತ್ತೆ. ಅಂದರೆ ಆಫ್ ಆಗಿದ್ದ ಫ್ಯಾನ್ ಏನುಂಟು ಅದು ಮತ್ತೆ ಪುನಃ ಆನ್ ಆಗುತ್ತೆ. ಆ್ಯಂಡ್ ಒನ್ ಮೂಮೆಂಟಲ್ಲಿ ಅವನಿಗೆ ಆ ಫ್ಯಾನ್ ಮೇಲೆ ಅಂದರೆ ಆ ಫ್ಯಾನ್ ಕೆಳಗಿಂದ ಯಾರೋ ನೇತಾಡ್ತಿರುವ ಹಾಗೆ ಭಾಸವಾಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಫ್ಯಾನ್ಗೆ ನೇಣಾಕೊಂಡಾಗ ಯಾವ ರೀತಿ ತೋರುತ್ತೆ ನೋಡಿ, ಅದೇ ರೀತಿ ಅವನಿಗೆ ಅಲ್ಲಿ ಆಕೃತಿ ಒಂದು ತೋರಿ ಸಡನ್ ಆಗಿ ಮಾಯವಾಗಿತ್ತು. ಅವನಿಗೆ ಅದನ್ನ ಕಂಡ ಕೂಡಲೇ ಒಂದೇ ಸಮನೆ ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಗ್ತಾನೆ. ಹಾಗೆ ಅಪ್ಪ ಅಮ್ಮ ಮಲಗಿದ್ದ ಕೋಣೆಗೆ ಹೋಗಿ ಅವರ ಹತ್ತಿರ ಆಗಿದ್ದ ಎಲ್ಲ ವಿಷಯನ ಶೇರ್ ಮಾಡ್ತಾನೆ, ಹೀಗೆ ಆಯಿತು ಅಂತ. ಬಟ್ ಅವನ ಅಪ್ಪ ಹಾಗೆ ಅಮ್ಮ ಅವನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಿನಗೆ ಭಯ ಆಗಿರಬೇಕು, ಭಯ ಆಗಿರುವ ಕಾರಣ ಈ ರೀತಿ ಎಲ್ಲ ಭ್ರಮೆ ಆಗಿದೆ ಹೊರತು ಆ ರೀತಿ ಏನು ಕೂಡ ಇಲ್ಲ, ನೀನು ಇಲ್ಲೇ ಮಲ್ಕು ಅಂತ ಹೇಳಿ ಅವನ ಅಪ್ಪ ಆ ರೂಮ್ಗೆ ಹೋಗ್ತಾರೆ. ಬಟ್ ಅವರಿಗೆ ಆ ರೂಮಲ್ಲಿ
ಯಾವುದೇ ತರಹದ ಎಕ್ಸ್ಪೀರಿಯನ್ಸ್ ಆಗುದಿಲ್ಲ. ಸೊ ದಿನಗಳು ಹೋಗ್ತಿದ್ದ ಹಾಗೆ ಆ ಮನೆಯಲ್ಲಿ ದೆವ್ವದ ಕಾಟದ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಆ್ಯಂಡ್ ಮೇನ್ ಆಗಿ ರಾತ್ರಿ ಟೈಮಲ್ಲಿ ಅದು ವಿಶಾಲ್ಗೆ ಮಾತ್ರ ಆಗ್ತಿತ್ತು. ನನ್ನ ಪ್ರಕಾರ ಅವನ ಮನಸ್ಸು ವೀಕ್ ಇದೆ, ಅದಕ್ಕೋಸ್ಕರ ಆ ದೆವ್ವ ಪದೇ ಪದೇ ಅವನಿಗೇನೆ ತೊಂದರೆ ಕೊಡ್ತಿತ್ತು. ಬಟ್ ಒಂದಿನಾದ ಘಟನೆ ಮಾತ್ರ ಎಲ್ಲವನ್ನ ಚೇಂಜ್ ಮಾಡಿಬಿಟ್ಟಿತ್ತು. ಎಲ್ಲಿವರೆಗೆ ಅಂದರೆ ಅವರು ಆ ಮನೆ ಖಾಲಿ ಮಾಡಿ ಹೋಗುವವರೆಗೂ. ಆ ಘಟನೆ ಹೀಗಿದೆ ಕೇಳಿ. ಆ ದಿನ ಮಧ್ಯಾಹ್ನ ವಿಶಾಲ್ಗೆ ಮನೇಲಿದ್ದು ಇದ್ದು ಬೋರ್ ಆಗಿ ಟಿವಿ ನೋಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅದು ಕೂಡ ಬೋರ್ ಆಗಿ ಅವನೋಗಿ ಸೀದಾ ರೂಮಲ್ಲಿ ಮಲ್ಕೋತಾನೆ. ಆ ಟೈಮಲ್ಲಿ ಅವನ ಮನೇಲಿ ಅಪ್ಪ ಇದ್ದಿರೋದಿಲ್ಲ, ಅಮ್ಮೊಬ್ಬರೇ ಇದ್ದಿರ್ತಾರೆ. ಸೊ ಆವಾಗ ಅವನ ಅಮ್ಮ ವಿಶಾಲ್ನ ಕರೆದು ಹೇಳ್ತಾರೆ, ನಾನೇನು ಸಾಮಾನು ತರಲಿಕ್ಕೆ ಪೇಟೆಗೆ ಹೋಗ್ತಿದ್ದೇನೆ, ಬರೋದು ಲೇಟ್ ಆಗ್ಬೋದು, ಬಂದು ಬಾಗಿಲು ಹಾಕೋ. ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಏನೇ ಕರೆದ್ರೂ ಬಾಗಿಲು ಓಪನ್ ಮಾಡಬೇಡ ಅಂತ ಅವನಿಗೆ ವಾರ್ನ್ ಮಾಡ್ತಾರೆ. ಇವನು ಕೂಡ ಸರಿ ಅಂತ ಬಾಗಿಲ ಹತ್ರ ನಿಂತ್ಕೊಂಡು ಅಮ್ಮ ಹೋಗೋದನ್ನ ನೋಡ್ತಾ ನಿಲ್ತಾನೆ. ಹಾಗೆ ಬಾಗಿಲು ಕ್ಲೋಸ್ ಮಾಡದೆ ಮೆಟ್ಟಿಲ ಬಳಿ ಕೂತ್ಕೊಂಡು ಹೊರಗಡೆ ನೋಟ ಬೀರ್ತಿರ್ತಾನೆ. ಇಲ್ಲಿ ಯಾರಪ್ಪ ಇರೋದು, ತುಂಬ ಬೋರಿಂಗ್ ಮನೆದು ಹಾಗೆ ಅಂತ. ಆವಾಗೇನಾಗುತ್ತೆ, ಮನೆಯೊಳಗಿಂದ ಅಡುಗೆ ಕೋಣೆ ಒಳಗೆ ಏನೋ ಶಬ್ದ ಕೇಳಿದಾಗೆ ಅವನಿಗೆ ಭಾಸವಾಗುತ್ತೆ. ಅಂದರೆ ಅಡುಗೆ ಮನೆಯಲ್ಲಿ ಯಾರೋ ಅಡುಗೆ ಮಾಡ್ತಿರುವಾಗೆ. ಇವನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇವಾಗಷ್ಟೇ ಅಮ್ಮ ಹೊರಗೋದ್ರು, ಯಾರಿರ್ಬೋದಂತ. ಇವನದನ್ನ ಕೇರ್ ಮಾಡದೆ ಸುಮ್ಮನಾಗ್ತಾನೆ. ಬಟ್ ಪದೇ ಪದೇ ಆ ಸೌಂಡ್ ಆಗ್ತಾನಿರುತ್ತೆ. ಇವನು ಗಾಬರಿಯಲ್ಲಿ ಹೋಗಿ ನೋಡ್ತಾನೆ. ನೋಡಿದ್ರೆ ಅಲ್ಲೊಬ್ಬ ಮಹಿಳೆ ಅಡುಗೆ ಕೋಣೆಯಲ್ಲಿ ನಿಂತು ಅಡುಗೆ ಮಾಡ್ತಿರ್ತಾಳೆ. ನೋಡ್ಲಿಕ್ಕೆ ವಿಶಾಲ್ನ ಅಮ್ಮನಾಗಿತ್ತು. ಅದೇ ಬಟ್ಟೆ, ಅದೇ ಬಣ್ಣ, ಹಾಗೆ ಇದು ಗ್ಯಾರಂಟಿ ಅಮ್ಮನೆ ಅಂತ ಅವನಿಗೆ ಕನ್ಫರ್ಮ್ ಆಗುತ್ತೆ. ಬಟ್ ಅಮ್ಮ ಇವಾಗಷ್ಟೇ ನನ್ನ ಕಣ್ಣೆದುರೆ ಪೇಟೆಗೆ ಹೋದ್ರು, ಹಾಗಾದ್ರೆ ಇಲ್ಲಿರೋದು ಯಾರು? ಇದು ಗ್ಯಾರಂಟಿ ಬೂತ್ ಅಂತ ಅವನಲ್ಲಿಂದ ಓಡಿ ಹೋಗ್ತಾನೆ. ಹಾಗೆ ಪೇಟೆಗೆ ಹೋಗಿ ಅಮ್ಮನ ಕರ್ಕೊಂಡು ಬಂದು ಆದ ಎಲ್ಲ ವಿಷಯನ ಅವ್ರ ಹತ್ತಿರ ಶೇರ್ ಮಾಡ್ತಾರೆ. ಬಟ್ ಅಮ್ಮ ಬಂದು ನೋಡಿದಾಗ ಮಾತ್ರ ಮನೆ ಒಳಗೆ ಯಾರು ಕೂಡ ಇದ್ದಿರೋದಿಲ್ಲ. ಸೊ ಆವತ್ತಿಂದ ವಿಶಾಲ್ ಹಠ ಮಾಡ್ತಾನೆ ಈ ಮನೆ ಖಾಲಿ ಮಾಡಿ ಹೋಗುವಂತ. ಸೊ ಅವರು ಕೂಡ ಮಗನ ಹಠಕ್ಕೆ ಬಿದ್ದು ಆ ಮನೆ ಖಾಲಿ ಮಾಡಿ ಹೋಗ್ತಾರೆ. ಅದಾದ ಸುಮಾರು ದಿನ ನಂತರ ಅವರಿಗೆ ಗೊತ್ತಾಗುತ್ತೆ ಆ ಮನೇಲಿ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ಲು. ವಿಶಾಲ್ಗೆ ಕಾಟ ಕೊಟ್ಟಿದ್ದು ಅದೇ ಆತ್ಮ ಅಂತ. ಇದು ಆ್ಯಕ್ಚುಲಿ ಆದಂಥ ಒಂದು ನೈಜ ಘಟನೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.